ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ಜಟಾಪಟಿ ಕಾವೇರಿದೆ. ಅಖಾಡಕ್ಕೆ ಇವತ್ತು ಕೇಂದ್ರ ಸಚಿವರಾಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ರೈತರು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಬಿಡದಿ ಟೌನ್ಶಿಪ್ ಜಟಾಪಟಿ ಇದೀಗ ಕಾವೇರ್ತಾ ಇದೆ. ಈ ಒಂದು ಅಖಾಡಕ್ಕೆ ಇವತ್ತು ಕೇಂದ್ರ ಸಚಿವರಾಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಸಿಎಂ ಡಿಕೆಶಿಗೆ ಪಂಥಾಹ್ವಾನ ನೀಡಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಮಧ್ಯಾಹ್ನ 2 ಗಂಟೆಯ ತನಕ ಬೈರಮಂಗಲದಲ್ಲೇ ಇರೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಪರ ವಿರೋಧದ ಜಟಾಪಟಿ ನಡೆಯುವ ಸಾಧ್ಯತೆ ಇದೆ. 2 ಗುಂಪು ಇದ್ದಾವೆ, ಒಂದು ಪರ ಮತ್ತೊಂದು ವಿರೋಧ. ರಾಜ್ಯ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಿರತಕ್ಕಂಥ ಬಿಡದಿ ಟೌನ್ಶಿಪ್ ವಿವಾದ ಇವತ್ತು ಮತ್ತೊಂದು ಮಹತ್ವದ ಘಟ್ಟ ತಲುಪಿದೆ ಅಂತ ಹೇಳಬಹುದು. ರೈತರ ಭೂಸ್ವಾಧೀನ ವಿರೋಧದ ಹೋರಾಟದ ಮಧ್ಯೆ ಕೇಂದ್ರ ಸಚಿವರಾಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಬಿಡದಿ ಸಮೀಪದ ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ಪ್ರತಿಭಟನಾ ನಿರತ ರೈತರೊಂದಿಗೆ ನೇರವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈ ಭೇಟಿಯಿಂದಾಗಿ ಇಡೀ ಪ್ರದೇಶ ರಾಜಕೀಯದ ಕೇಂದ್ರ ಬಿಂದುವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೀಕೂಡದು ಅಂತ ಈಗಾಗಲೇ ಒಂದಿಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಬಿಡದಿಯಲ್ಲಿ ಸದ್ಯ 2 ಭಿನ್ನ ಅಭಿಪ್ರಾಯದ ಗುಂಪುಗಳು ಮುಖಾಮುಖಿ ಆಗಿದೆ. ಒಂದು ಕಡೆ ಟೌನ್ಶಿಪ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರತಕ್ಕಂಥ ರೈತರು, ಮಹಿಳೆಯರು ಹಾಗೂ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಯೋಜನೆ ಸಂಪೂರ್ಣ ರದ್ದಾಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯೋಜನೆ ಜಾರಿಯಾದ್ರೆ ಅಭಿವೃದ್ಧಿ ಆಗುತ್ತೆ, ಉತ್ತಮ ಪರಿಹಾರ ಸಿಗುತ್ತೆ ಅಂತ ನಂಬಿರತಕ್ಕಂಥ ಮತ್ತೊಂದು ರೈತರ ಗುಂಪು ಯೋಜನೆಗೆ ಬೆಂಬಲ ಸೂಚಿಸಿ ಪ್ರತ್ಯೇಕ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ 2 ಗುಂಪುಗಳು ಅತಿ ಸಮೀಪದಲ್ಲೇ ಪ್ರತಿಭಟನೆ ನಡೆಸ್ತಿರೋದ್ರಿಂದ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಅತಿ ಸಮೀಪ ಅಂತ ಹೇಳಿದ್ರೆ ಜಸ್ಟ್ 50 ಮೀಟರ್ ಅಂತರದಲ್ಲಿ ಈ ಪರ ವಿರೋಧ ಫೈಟ್ ನಡೀತಾ ಇದೆ. ಬೈರಮಂಗಲದಲ್ಲಿ ಭುಗಿಲೆದ್ದಿದೆ ಈ ಬಿಡದಿ ಟೌನ್ಶಿಪ್ ಮಹಾಯುದ್ಧ. ಸಿಎಂ ಡಿಕೆಶಿಗೆ ಪಂಥಾಹ್ವಾನ ನೀಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒಂದೇ ವೇದಿಕೆಯಲ್ಲಿ ನಾಯಕರಿಗಾಗಿ ಹಾಸನವನ್ನ ರೆಡಿ ಮಾಡಿದ್ದಾರೆ. 2 ಹಾಸನ ಇರಿಸಿ ನೇಮ್ ಬೋರ್ಡ್ ಹಾಕಿದ ರೈತರು 2 ಹಾಸನವನ್ನ ರೆಡಿ ಮಾಡಿ ರೈತರು ನೇಮ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಆದರೆ ಇವತ್ತು ಸಿಎಂ ಡಿಕೆಶಿ ಬೈರಮಂಗಲಕ್ಕೆ ಬರೋದು ಎಲ್ಲೋ ಒಂದು ಕಡೆ ಬಹುತೇಕ ಅನುಮಾನವಾಗಿದೆ. ಯಾಕಂತ ಹೇಳಿದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಒಂದಿಷ್ಟು ಶೆಡ್ಯೂಲ್ಗಳಿದ್ದಾವೆ. ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಅವರು ಈಗ ಬಿಡದಿ ಕಡೆ ಹೋಗೋದನ್ನ ಬಿಟ್ಟು ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ಸಂಜೆವರೆಗೂ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಒಟ್ಟಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಹೋಗಿದ್ರೆ ಏನು ಆಗಬಹುದಿತ್ತು, ಡಿ.ಕೆ. ಶಿವಕುಮಾರ್ ಇವತ್ತು ಹೋಗಲಿಲ್ಲ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇವತ್ತು ಏನು ಆಗಬಹುದು ಒಂದು ಕುತೂಹಲ.